ಓಂ ಶಾಂತಿ. ಬಾಪ್ ದಾದಾ ಅವರ ದಿವ್ಯ ರಥದ ಜೀವನ ಚರಿತ್ರೆ, ಬ್ರಹ್ಮ ಬಾಬಾ ಅವರ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೆವು. ಭಾಗ 17. ಬಾಬಾ ಅವ್ರಿಗೆ ಓಂ ಬಾಬಾ ಅಂತ ಹೆಸರು ಕರೆದಿದ್ದರು. ಕಾಶ್ಮೀರದಿಂದ ಹಿಂದಿರುಗಿ ಬಂದರು ವಾಪಸ್. ಎಲ್ಲಿ ಕಾಶ್ಮೀರಕ್ಕೆ ತಪಸ್ಸೆ ಮಾಡ್ಲಿಕ್ಕೆ ಹೋಗಿದ್ದರು. ಸತ್ಸಂಗಕ್ಕೆ ಬರುವ ಮುಂಚೆ ಸಂಖ್ಯೆ ವೃದ್ಧಿಯಾಗಿತ್ತು. ಬಾಬಾವರು ಯಾವಾಗ ಕಾಶ್ಮೀರದಲ್ಲಿ ತಪಸ್ಸೆ ಮಾಡ್ತಿದ್ರು, ಈ ಕಡೆ ಹೈದರಾಬಾದ್ರಲ್ಲಿ ಬಾಬಾವ್ರದ್ದು ಈ ಸತ್ಸಂಗ ದಿನಾಲೂ ಹೆಚ್ಚಾಗ್ತಾ ಹೋಗ್ತಿತ್ತು. ನೋಡಿದರು ಕನ್ಯೆಯರು, ಮಾತೆಯರು ಮತ್ತು ಪುರುಷರು ಬಹಳ ಉಮಂಗ ಉತ್ಸಾಹದಿಂದ ಜ್ಞಾನದ ಅಮೃತವನ್ನು ಸೇವನೆ ಮಾಡಿ ತಮ್ಮ ಜೀವನವನ್ನು ಪವಿತ್ರ ಹಾಗೂ ಸುಖ ಶಾಂತಿಯನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಬಹಳ ಜನರಿಗೆ ಈ ಮನೆಯಲ್ಲೇ ದಾದಾ ಅವರ ಸಾಕ್ಷಾತ್ಕಾರವಾಯಿತು ಅಥವಾ ಆ ಸ್ಮೃತಿಯಲ್ಲಿ ಅವ್ಯಕ್ತ ಮೂರ್ತಿ ಪ್ರಭು ಹೀಗೆ ತಿಳಿಸಿದರು. ಅಂದ್ರೆ ಬಾಬಾವ್ರಿಗೆ ಅನೇಕರು ಏನಂತ ತಿಳ್ಕೊಂಡ್ರು, ಬಾಬಾವರೇ ಸಾಕ್ಷಾತ್ಕಾರ ಮಾಡಿಸ್ತಾರಂತ ತಿಳ್ಕೊಂಡಿದ್ರು. ಆದರೆ ಬಾಬಾವ್ರು ಏನು ಹೇಳಿದ್ರು, ನಾನು ಸರಿಯಾದ ಸ್ಥಾನದಲ್ಲಿ ಈಶ್ವರೀಯ ಜ್ಞಾನವನ್ನು ಕೊಡುತ್ತಿದ್ದೇನೆ. ಇದು ಪರಮಾತ್ಮ ಹೇಳ್ತಿದ್ದಾರೆ ಇವ್ರ ಮುಖಾಂತರ, ಬ್ರಹ್ಮಬಾಬಾವ್ರ ಮುಖಾಂತರ. ತಾವೆಲ್ಲರೂ ನನ್ನ ಹತ್ತಿರ ಬನ್ನಿರಿ. ಇದು ಶಿವಬಾಬಾನ ಶಬ್ದ. ಇದು ಶಿವಬಾಬಾವರು ಬ್ರಹ್ಮಬಾಬಾವ್ರ ಚೆನ್ನಾಗಿ ಬಂದು ಹೇಳ್ತಿದ್ರು ಎಂದು. ಈ ಸಾಕ್ಷಾತ್ಕಾರದ ಮುಂಚೆ ಅವರೆಂದಿಗೂ ದಾದಾ ಅವರ ಅಥವಾ ಓಂ ಮಂಡಳಿಯ ಬಗ್ಗೆ ಯಾವುದೇ ರೀತಿಯ ಪರಿಚಯ ಇರಲಿಲ್ಲ. ಅಂದರೆ ಅನೇಕರಿಗೆ ಮನೆಯಲ್ಲೇ ಕೂತ್ಕೊಂಡೇ ಬ್ರಹ್ಮಬಾಬಾವರ ಅಂದರೆ ದಾದಾ ಲೇಖರಾಜವ್ರ ಶರೀರ ಮುಖಾಂತರ ಬಾಬಾವರು ಅನೇಕರಿಗೆ ಸ್ವಾಗತ ಮಾಡಿದರು. ಓಂ ಮಂಡಳಿ ಅವರು ಕೇಳಲಿಲ್ಲ. ಓಂ ಮಂಡಳಿ ಬಂದ ನಂತರ ಕೇಳಿದ್ರು. ಅವರೆಲ್ಲರೂ ಬರುತ್ತಲೇ ದಾದಾ ಅವರಿಗೆ ಕೇಳ್ತಿದ್ದರು. ಏನು ಕೇಳ್ತಿದ್ರು, ತಾವೇ ಅಲ್ಲವೇ ನಮಗೆ ದಿವ್ಯ ಸಾಕ್ಷಾತ್ಕಾರ ಮಾಡಿಸಿದ್ದು ಅಂತ ಕೇಳಿದ್ರು. ಅದಕ್ಕೆ ಬಾಬಾವ್ರು ಹೇಳಿದ್ರು, ದಾದಾನು ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದರು. ಇದು ಹೆಂಗಾಯಿತು, ನನಗೇನು ಗುರ್ತಿಲ್ಲಲ್ಲ ಇದರ ಬಗ್ಗೆ. ದಾದಾ ಅವರಿಗೆ ಅವ್ಯಕ್ತ ಮತ್ತು ಗುಪ್ತ ಪರಮಾತ್ಮನ ದಿವ್ಯ ಕಾರ್ಯ ನಡೀತಾ ಇದೆ ಅಂತ ಪ್ರೇರಣೆ ಆಯಿತು. ಆದರೆ ಅವರೇ ತಮ್ಮ ಮೂಲಕ ಅಥವಾ ಮಾತೆಯರ ಮೂಲಕ ಸ್ವಯಂ ಹಾಗೂ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಹಾಗೂ ಮುಂದೆ ನಡೆಯುತ್ತಾ ಮನುಷ್ಯರ ಮಾತ್ರ ಕಲ್ಯಾಣಕ್ಕೆ ಯಾವುದೇ ವಿಶೇಷ ಕಾರ್ಯ ಮಾಡಿಸಲು ಇಚ್ಛೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಬ್ರಹ್ಮ ಬಾಬಾ ಅವ್ರಿಗೇ ಗುರ್ತಿಲ್ಲ ಇದು ಏನಾಗ್ತಾ ಇದೆ ಅನ್ನೋದು. ಯಾಕಂದ್ರೆ ಅಚಾನಕ್ ಬಾಬಾವರು ಪ್ರವೇಶ ಮಾಡಿ ಇದನ್ನು ಮಾಡಿಸ್ತಾ ಇದ್ದರು. ಅನೇಕರಿಗೆ ಮನೆಯಲ್ಲೇ ಕೂತ್ಕೊಂಡು ಸಾಕ್ಷಾತ್ಕಾರ ಆಗ್ತಿತ್ತು. ಸತ್ಸಂಗ ಬಂದ ನಂತರ ಅದ್ರ ಹೆಸರು ಓಂ ಮಂಡಳಿ ಅಂತ ಇಟ್ಟಿದ್ರು. ಅಲ್ಲಿರೋರಿಗೆಲ್ಲರಿಗೆ ಓಂ ರಾಧೆ, ಓಂ ಬಾಬಾ ಅಂತ ಹಿಂಗೆ ಕರಿತಿದ್ರು. ಅದಕ್ಕೆ ಸತ್ಸಂಗಕ್ಕೆ ಬರುವ ಸಹೋದರ ಸಹೋದರಿಯರು ಯಾರು ದಾದಾವರ ಅನುಪಸ್ಥಿತಿಯಲ್ಲಿ ಬರಲು ಪ್ರಾರಂಭ ಮಾಡಿದ್ರು, ಅವರೆಲ್ಲರೂ ದಾದಾ ಕಾಶ್ಮೀರದಿಂದ ಹಿಂದಿರುವಾಗ ಪ್ರಥಮ ಭೇಟಿಯಲ್ಲಿ ದಾದಾ ಅವರಿಗೆ ತಮ್ಮ ಅಲೌಕಿಕ ಮಗ ಅಥವಾ ಮಗಳು ಹಾಗೆ ಅನುಭವ ಆಯಿತು. ಬ್ರಹ್ಮಬಾಬಾವರು ಕಾಶ್ಮೀರದಿಂದ ಧ್ಯಾನ ಮಾಡಿ ವಾಪಸ್ ಹೈದರಾಬಾದ್ಗೆ ಬಂದಾಗ ಅನೇಕರು ಹೊಸದಾಗಿ ಬರ್ತಿದ್ರು. ಅವ್ರಿಗೇನು ಅನ್ನಿಸ್ತು, ಬ್ರಹ್ಮಬಾಬಾವ್ರು ನೋಡಿದ ತಕ್ಷಣ ಇವರು ನಮ್ಮ ಅಲೌಕಿಕ ತಂದೆ, ಇವರು ದಿವ್ಯ ತಂದೆ ಅಂತ ಅನುಭವ ಆಗ್ತಿತ್ತಂತ. ದಾದಾ ಅವರ ಶರೀರ ಭಿನ್ನವಾಯಿತು. ಅವರ ವಸ್ತ್ರ ಸಂಪೂರ್ಣ ಬಿಳುಪಾಗಿತ್ತು. ಬಾಬಾವರು ಅವ್ರ ಪರಿವರ್ತನೆ ಆಯಿತು ಅಂತ ಹೇಳ್ತಿದ್ದಾರಲ್ಲಿ. ಅವರ ಮಸ್ತಕ ಜ್ಞಾನ ಸೂರ್ಯದ ಪ್ರಕಾಶದಿಂದ, ಅವರ ಜ್ಞಾನದ ಪ್ರಕಾಶದಿಂದ ಮಸ್ತಕ ಏನಂತಂದ್ರೆ ಹಣೆ ಮಸ್ತಕ ಹೊಳಿತಾ ಇತ್ತು. ಅವರ ನಯನ ತೇಜೋಮಯವಾಗಿತ್ತು. ಅವ್ರ ಕಣ್ಣಲ್ಲಿ ಒಂದು ಶಕ್ತಿ ಇತ್ತು. ಜ್ಯೋತಿಯಿಂದ ಕಿರಣ ಹೊರಬರುವ ಹಾಗೆ ಕಂಡು ಬರುತ್ತಿತ್ತು. ಬಾಬಾವ್ರ ಮುಖ ನೋಡಿದ ತಕ್ಷಣ ಅನೇಕರಿಗೆ ಅಲ್ಲಿ ಕಿರಣ ಕಾಣು ಬರ್ತಿತ್ತು. ಬಾಬಾವರ ಉಪಸ್ಥಿತಿಯಲ್ಲಿ ಅವರನ್ನು ನೋಡುವವರ ಮನಸ್ಸಿನ ಮೇಲೆ ಶೀತಲತೆಯ ಪ್ರಭಾವ ಅನುಭವ ಆಗುತ್ತಿತ್ತು. ಯಾರು ದಾದಾ ಅವ್ರನ್ನ ನೋಡ್ತಾರೆ ಅವರಿಗೆ ಶೀತಲತೆ ಅನುಭವ ಆಗ್ತಾ ಇತ್ತು, ಸಾಕ್ಷಾತ್ಕಾರ ಆಗ್ತಿತ್ತು, ಕಣ್ಣಲ್ಲಿ ತೇಜೋಮಯ ಕಾಣ್ತಿತ್ತು. ದಾದಾ ಅವರ ಮನಸ್ಸಿನಲ್ಲಿ ಹಾಗೂ ಅವರ ಕರ್ಮೇಂದ್ರಿಯಗಳ ಹೇರಳವಾದಂತಹ ಶೀತಲತೆ ಹಾಗೇ ಅನುಭವ ಆಗ್ತಿತ್ತು. ಅಂದ್ರೆ ಒಂದು ವಿಶಾಲವಾದಂಥ ಶೀತಲತೆ ಅನುಭವ ಆಗ್ತಿತ್ತು. ದಾದಾ ಅವರ ಶರೀರದ ಮಾರ್ಪಾಡು ಶ್ರೀ ನಾರಾಯಣ ಸಾಧಾರಣ ರೂಪದಲ್ಲಿ ನಿಂತಿರುವ ಹಾಗೆ ಕಾಣ್ತಿತ್ತು. ಒಬ್ಬರಿಗೆ ಬ್ರಹ್ಮನ ರೂಪ ಕಾಣ್ತಿದ್ರ, ಇನ್ನೊಬ್ಬರಿಗೆ ವಿಷ್ಣುವಿನ ರೂಪ, ಇನ್ನೊಬ್ಬರಿಗೆ ನಾರಾಯಣ ರೂಪ ಕಾಣ್ತಿತ್ತು.
ಅವರು ಅನ್ಯರ ಹೋಲಿಕೆಯಲ್ಲಿ ಅವರ ಕಾಂತಿ ನಕ್ಷತ್ರಗಳ ನಡೆಯುವ ಚಂದ್ರನ ಹಾಗೆ ಕಂಡು ಬರ್ತಿತ್ತು. ಇಲ್ಲಿ ಏನು ವರ್ಣನೆ ಮಾಡ್ತಾರೆ ಜಗದೀಶ್ ಭಾಯ್, ಏನು ಹೇಳ್ತಾರಂದ್ರೆ, ಯಾವ ಪ್ರಕಾರದಲ್ಲಿ ಆಕಾಶದಲ್ಲಿ ಅನೇಕ ನಕ್ಷತ್ರಗಳಿರ್ತಾವಲ್ಲ, ಆ ನಕ್ಷತ್ರದಲ್ಲಿ ಚಂದ್ರನ ಬೆಳಕು ಹೆಚ್ಚಿಗಿರ್ತದೆ, ಆ ಪ್ರಕಾರ ಕಾಣ್ತಾ ಇತ್ತು ಅಂಥೇಳಿ ಅನುಭವವನ್ನು ಬರಿತಾ ಇದ್ದಾರೆ ದಾದಿಗಳು. ಬಾಬಾ ಅವರನ್ನು ನೋಡಿ ಅವರ ಅಲೌಕಿಕ ದೃಷ್ಟಿ ಬೀಳುತ್ತಲೇ ಸ್ವಲ್ಪ ಕ್ಷಣದಲ್ಲಿ ಅನೇಕರು ದಿವ್ಯ ದೃಷ್ಟಿಯನ್ನು ಪಡೆದು ಶ್ರೀಕೃಷ್ಣನ ಜೊತೆಗೆ ವೈಕುಂಠದಲ್ಲಿ ಸಾಕ್ಷಾತ್ಕಾರ ಮಾಡುತ್ತಿದ್ದರು. ಇದೆಲ್ಲ ಬ್ರಹ್ಮ ಬಾಬಾ ದಾದಾ ಲೇಖರಾಜ್ ಮಾಡಿಸ್ತಾ ಇದ್ದಿದ್ದಿಲ್ಲ, ಇದನ್ನು ಶಿವಬಾಬಾ ಮಾಡಿಸ್ತಾ ಇದ್ದರು. ಅವ್ರ ಮುಖ ನೋಡಿದ ತಕ್ಷಣ ಅನೇಕರು ಶ್ರೀಕೃಷ್ಣನ ಸತ್ಯುಗದಲ್ಲಿ ಶ್ರೀಕೃಷ್ಣನ ಎಷ್ಟು ಬಿಳುಪು ಸುಂದರವಾದಂಥ ಒಂದು ಕಿರಣವಾದಂಥ ಶರೀರವನ್ನು ನೋಡಿ ಅವರು ಸಾಕ್ಷಾತ್ಕಾರ ಮಾಡ್ತಿದ್ದರು. ಅವರನ್ನು ಅನ್ನಿಸ್ತಾ ಇತ್ತು ಇವ್ರನ್ನ ಅಪ್ಕೋಬೇಕಂತ ಹೇಳಿ. ಸಣ್ಣ ಮಾತೆಯರು ಕುಮಾರಿಯರು ಹಲವು ಬಾರಿ ಅತ್ಯಂತ ಮಕ್ಕಳಿಂದ ಬಿಡಿಸಿಕೊಳ್ಳಲು ದಾದಾ ಅವರು ಅಲ್ಲಿಂದ ದೂರ ಹೋಗುತ್ತಿದ್ದರು. ಆ ಬಾಬಾಗ ಅಂದರೆ ಯಾವ ದಾದಾವರ ಶರೀರನಾಗ ಕೃಷ್ಣ ನೋಡಿದ ತಕ್ಷಣ ಕೃಷ್ಣಗೆ ಅಪ್ಕೋಬೇಕು ಅಂಥೇಳಿ ಮಾತೆಯರಿಗೆ ಪ್ರೀತಿ ಕೃಷ್ಣನ ಮೇಲೆ ಅಪ್ಕೋಬೇಕಂಥೇಳಿ ಬ್ರಹ್ಮ ಬಾಬು ಅವ್ರನ್ನೇ ಅಪ್ಕೊಂಡ್ಬಿಡ್ತಿದ್ರು. ಆವಾಗ ಬ್ರಹ್ಮ ಬಾಬು ಅವ್ರು ಏನು ಹೇಳ್ತಾರೆ, ದಾದಾ ಅವರು, ನಾನು ಅವರಿಂದ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದೆ ಅಂತಂದರು. ಆದರೆ ಯಾರು ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡುತ್ತಿದ್ದರೋ ಅವರು ತಮ್ಮ ಚರ್ಮಕ್ಷಕದ ಮುಚ್ಚಿದ ಮೇಲೆ ಬಾಬಾ ಅವರ ದಿವ್ಯ ಸಾಕ್ಷಾತ್ಕಾರ. ಒಬ್ಬೊಬ್ಬರು ಕಣ್ಣಿನಿಂದ ನೋಡ್ತಿದ್ರು, ಒಬ್ಬೊಬ್ಬರು ಕಣ್ಣು ಮುಚ್ಚಿಕೊಂಡು ಈ ಸ್ಥೂಲ ಕಣ್ಣು ಮುಚ್ಚಿದ ತಕ್ಷಣ ಬ್ರಹ್ಮ ಬಾಬು ಅವ್ರನ್ನ ಸ್ಪಷ್ಟವಾಗಿ ಕೃಷ್ಣನ ರೂಪದಲ್ಲಿ ನೋಡ್ತಿದ್ರು. ಹಾಗೆ ಅತೀಂದ್ರಿಯ ಸುಖದಲ್ಲಿ ಮುಳುಗಿ ಶ್ರೀಕೃಷ್ಣನ ಅವ್ಯಕ್ತ ರೂಪದಲ್ಲಿ ನೋಡುತ್ತಾ ನರ್ತನೆಯನ್ನು ಮಾಡುತ್ತಿದ್ದರು. ಅಂದರೆ ಒಂದು ಅಲೌಕಿಕ ಜೀವನ. ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ, ಬೃಂದಾವನದೊಳಗೆ ಸಾಯಂಕಾಲ ಕೃಷ್ಣ ಬರ್ತಿದ್ದಂತಲ್ಲಿ ಬೃಂದಾವನಕ್ಕೆ ಡ್ಯಾನ್ಸ್ ಮಾಡ್ಲಕ್ಕೆ, ನೃತ್ಯ ಮಾಡ್ಲಕ್ಕೆ. ಅಲ್ಲಿರುವಂಥ ಅನೇಕ ಮಾತೆಯರಿಗೆ ಮನೆಯಲ್ಲೇ ಕೂತ ತಕ್ಷಣ ಅವನ ಕೊಳಲಿನ ವಾದನೆ ಬಂದ ತಕ್ಷಣ ಯಾರು ಯಾವ ಸ್ಥಿತಿಯಲ್ಲಿ ಇರ್ತಾರಲ್ಲ, ಮಾತೆಯರು, ಮಕ್ಕಳು, ಸಣ್ಣವರು, ದೊಡ್ಡವರು, ಇನ್ನು ಬಂದ ಕೃಷ್ಣ ಅಂಥೇಳಿ, ಪರಮಾತ್ಮ ಬಂದಂಥೇಳಿ ಯಾವ ಸ್ಥಿತಿಯೇ, ಯಾವ ಬಟ್ಟೆಯಲ್ಲಿದ್ದರು, ಯಾವ ಸ್ಥೂಲವಾದಂಥ ಇವತ್ತು ಚಪ್ಪಲ್ ಹಾಕ್ಕೊಂಡಿದ್ದಿಲ್ಲ, ಊಟ ಬಿಟ್ಟರು, ಬಟ್ಟೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡ್ರು, ಅಲ್ಲಿ ಓಡಿ ಬೃಂದಾವನಕ್ಕೆ ಹೋಗ್ತಿದ್ರು. ಎಲ್ಲಿ? ಕೃಷ್ಣನ ಲೀಲೆ ನೋಡ್ಲಕ್ಕೆ. ಹಂಗೆ ಇದನ್ನೇ ಇಲ್ಲಿ ಬಾಬಾ ಅವ್ರು ಹೇಳ್ತಾರೆ, ಅದು ಬರೆದಿದ್ದಾರೆ. ಇಲ್ಲಿ ಪ್ರಾಕ್ಟಿಕಲ್ ಏನಾಗ್ತಾ ಇದೆ ಅಂದರೆ, ಕೃಷ್ಣನ ನೋಡ್ತಾ ಇದ್ದರು, ಕಣ್ಣು ಮುಚ್ಚಿ ನರ್ತನೆ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಈ ಸ್ಥಿತಿ ಗೀತೆಯನ್ನು ಹಾಡುತ್ತಿದ್ದರು ತಾವೇ. ಇನ್ನು ಅನೇಕ ಮುಂದೆ ಹೋದಂಗೆ ಹೇಳ್ತಾರೆ ಬಾಬಾವರು, ಬಾಲ್ಯದಲ್ಲಿಯೂ ಸಹ ದಿವ್ಯ ಸಾಕ್ಷಾತ್ಕಾರ ಯಾರ್ಯಾರಿಗೆ, ಇವ್ರಿಗೆ ದೊಡ್ಡವರಿಗೆ ಮಾತೆಯರಿಗೆ ಆಯಿತು. ಇನ್ನು ಸಣ್ಣ ಮಕ್ಕಳಿಗೆ ಸಹ ಸಾಕ್ಷಾತ್ಕಾರ ಆಯಿತು. ಅದನ್ನು ಏನು ಹೇಳ್ತಾರೆ ಇಲ್ಲಿ ದಾದಿಯವರು, ಆ ಸತ್ಸಂಗದಲ್ಲಿ ಸಣ್ಣ ವಯಸ್ಸಿನ ಮಕ್ಕಳು ಸಹ ಸಾಕ್ಷಾತ್ಕಾರವಾಗುತ್ತಿತ್ತು. ಸಣ್ಣ ವಯಸ್ಸದವ್ರಿಗೆ ಸಹ ಅವರಿಗೆ 6 ವರ್ಷ 8 ವರ್ಷ. ಇಲ್ಲಿ ಯಜ್ಞದಲ್ಲಿ ಎಲ್ಲಕ್ಕಿಂತ ಸಣ್ಣವರು ಬಂದಿದ್ರು ಮೌಂಟ್ ಅಬುಕ್ಕೆ. ಅವ್ರು ಹೇಳ್ತಾರೆ, ಯಜ್ಞದಲ್ಲಿ 6 ವರ್ಷದವ್ರು ಇದ್ರೊಬ್ಬರು ಬಂದಿದ್ರಂತ. ಲಚ್ಚು ದಾದಿ 6 ವಯಸ್ಸಿದ್ದಾಗ ಬಂದಿದ್ದು. ಅಂದರೆ ಬ್ರಹ್ಮ ಬಾಬಾವ್ರಿಗೆ ಊಟ ಮಾಡಿಸ್ತಿದ್ರು ಅವರು ನಾವು ನೋಡಿದ್ದೀವಿ, ಅವ್ರ ಜೊತೆ ಅನುಭವ ಮಾಡಿದ್ದೀವಿ. ಅವ್ರು ಏನು ಹೇಳ್ತಿದ್ರು, ನಾ 6 ವರ್ಷದಿದ್ದಾಗ ಬಂದಾಗ, 6 ವರ್ಷ 8 ವರ್ಷ ಅಂದರೆ ಸಣ್ಣವ್ರಿಗೆ ಸಾಕ್ಷಾತ್ಕಾರ ಆಗಲು ಪ್ರಾರಂಭ ಆಯಿತು. ಈ ವಿಷಯದಲ್ಲಿ ಬ್ರಹ್ಮಕುಮಾರಿ ಹೃದಯ ಮೋಹಿನಿಜಿಯವರು, ಅಂದರೆ ಯಾರು, ಗುಲ್ಜಾರ್ ದಾದಿ ಏನು ಹೇಳ್ತಾರೆ, ಈ ವರ್ತಮಾನ ಸಮಯದಲ್ಲಿ ಅವರು ಈಶ್ವರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅವರೀಗ ಪ್ರೆಸೆಂಟಲ್ಲಿ 2021ನೇ ಇಸ್ವಿಯಲ್ಲಿ ತಮ್ಮ ದೇಹವನ್ನು ಬಿಟ್ಟು ಅವರು ವತನದಲ್ಲಿದ್ದಾರೆ. ಈಗ ಅವರು ಈ ದಿವ್ಯ ಸಾಕ್ಷಾತ್ಕಾರವಾಯಿತು. ತಮ್ಮ ಅನುಭವವನ್ನು ಹೀಗೆ ಹೇಳುತ್ತಾರೆ. ಗುಲ್ಜಾರ್ ದಾದಿ ಅವರಿಗೆ ಇನ್ನೊಂದು ಹೆಸರು ಹೃದಯ ಮೋಹಿನಿಜಿ, ಹೃದಯವನ್ನು ಮೋಹನ ಗೆದ್ದಂತು. ಇವು ಎಲ್ಲ ಪರಮಾತ್ಮ ಇಟ್ಟ ಹೆಸರುಗಳು. ಕೆಲವು ಮಂದಿ ದಾದಿಗಳಿಗೆ 2 ಹೆಸರಿಟ್ಟರು ಬಾಬು ಅವರು. ಇವರು ಲೌಕಿಕ ತಂದೆ ತಾಯಿ ಇಟ್ಟ ಹೆಸರು ಬೇರೆ ಇತ್ತು, ಶೋಭಾ ಅಂತಿತ್ತು. ಗುಲ್ಜಾರ್ ದಾದಿ ಅವರೇ ಮುಂದೆ 69ನೇ ಇಸ್ವಿಯಿಂದ ಭಗವಂತನ ರಥವನ್ನು ಅವ್ರ ಶರೀರದಲ್ಲಿ ಬಂದು 2017 ತನಕ ಪರಮಾತ್ಮ ಅವರ ದೇಹದಲ್ಲಿ ಓದಿಸಿದ್ರು. ಅವರು ತಮ್ಮ ಅನುಭವನ ತಮ್ಮ ಶಬ್ದದಲ್ಲೇ ಹೇಳ್ತಾರೆ. ಅವರು ಏನು ಹೇಳ್ತಾರೆ ಕೇಳೋಣ. ಒಂದು ದಿನದ ಮಾತಾಗಿದೆ. ಓಂ ಬಾಬಾ
ಅವರು ಲೌಕಿಕ ಮಿತ್ರ ಸಂಬಂಧಿಗಳನ್ನು ತಮ್ಮ ಮನೆಗೆ ಸತ್ಸಂಗಕ್ಕೆ ನಿಮಂತ್ರಣ ಕೊಟ್ಟಿದ್ದರು. ಲೌಕಿಕ ಸಂಬಂಧಿಗಳನ್ನು ಅವ್ರ ಮನೆಯೊಳಗೆ ಕರೆದಿದ್ರು, ನಿಮಂತ್ರಣ ಕೊಟ್ಟಿದ್ದರು. ದಯಾಹೃದಯಿ ಬಾಬಾ ಹೆಂಗಿದ್ರು? ಬಾಬಾ ತಮ್ಮ ಮಕ್ಕಳ ಕರೆಗೆ ಒಪ್ಪಿ ಬಂದು ತಲುಪಿದರು. ಅಲ್ಲಿ ಬಾಬಾ ಅವ್ರಿಗೆ ಬಂದಿದ್ದರು. ಪ್ರತಿ ಸಂಜೆ ಸತ್ಸಂಗ ನಡೀತಿತ್ತು. ಅಲ್ಲಿ ಕೆಲವು ಜ್ಞಾನಯುಕ್ತ ಗೀತೆ ಅಂದರೆ ಜ್ಞಾನದ ಹಾಡುಗಳನ್ನು ಮತ್ತು ಓಂ ಧ್ವನಿ ಮತ್ತು ವಾಕ್ಯಗಳನ್ನು ನಡೆಸ್ತಿದ್ರು, ಅಂದರೆ ಭಾಷಣ ಮಾಡ್ತಿದ್ರು ಕೆಲವೊಬ್ಬರು. ಅದ್ರಾಗ ನನ್ನ ಲೌಕಿಕ ತಾಯಿ ಇದ್ದರು. ಲೌಕಿಕ ತಾಯಿ ಅಂದ್ರೆ ಗುಲ್ಜಾರ್ ದಾದಿ, ಅವರ ತಾಯಿ ಹೆಸರು ಆಲ್ರೌಂಡರ್. ಅವ್ರು ಎಲ್ಲ ಸೇವೆಯನ್ನು ಮಾಡ್ತಿದ್ರು. ಅದಕ್ಕೆ ಪರಮಾತ್ಮ ಅವರಿಗೆ ಆಲ್ರೌಂಡರ್ ಅಂದರೆ ಸೇವೆ ಹೆಸರಿಟ್ಟಿದ್ರು. ಅವರು ದಿಲ್ಲಿಯಲ್ಲಿ ಇದ್ದರು. ಬಹಳ ತೀವ್ರ ಇಚ್ಛೆ ಇತ್ತು ಅವರಿಗೆ, ಅವ್ರ ತಾಯಿಯವರಿಗೆ ಸಾಕ್ಷಾತ್ಕಾರ ಆಗಲಿ ಅಂತ ಇಚ್ಛೆ ಇತ್ತಂತ ಗುಲ್ಜಾರ್ ದಾದಿ ತಾಯಿಯವರಿಗೆ. ಅವರ ಪ್ರತಿದಿನ ಸತ್ಸಂಗೆ ಅಲ್ಲಿ ಹೋಗ್ತಿದ್ರು. ಆಗ ನನಗೆ 9 ವರ್ಷ. ನಾನು ಆಟ ಆಡುವುದರಲ್ಲೇ ಓದುವುದರಲ್ಲೇ ಮಗ್ನವಾಗಿದ್ದೆ. ಮಕ್ಕಳ ಕೆಲಸ ಏನು? ಆಟ ಆಡೋದು, ಓದೋದು, ಮಗ್ನಾಗಿದ್ದು. ಆದ ಕಾರಣ ಧರ್ಮದ ವಿಷಯಗಳಲ್ಲಿ ನನಗೆ ಗಮನ ಇರಲಿಲ್ಲ. ನಾನು ತಾಯಿ ಜೊತೆ 2-3 ಬಾರಿ ಸತ್ಸಂಗಿಗೆ ಹೋಗುತ್ತಿದ್ದೆ. ಆದರೆ ಅಲ್ಲಿಯೂ ಸಹ ಆಟದಲ್ಲಿಯೇ ಸತ್ಸಂಗ ಸಮಯ ವ್ಯರ್ಥ ಮಾಡುತ್ತಿದ್ದೆ. ಅಲ್ಲಿ ಹೋದ್ರೂ ನಾನು ಆಟನ ಆಡ್ತಿದ್ದೆ, ಸಮಯ ವೇಸ್ಟ್ ಮಾಡ್ತಿದ್ದೆ. ಅನುಭವ ಆಯ್ತು. ಅವಾಗ ಹೇಳ್ತಾರೆ, ಒಂದು ದಿನ ಒಂದು ವಿಚಿತ್ರ ಘಟನೆ ಏನು ನಡೀತು? ನಾನು ಸತ್ಸಂಗದಲ್ಲಿ ಕುಳಿತಿರುವಾಗ ಆಕಸ್ಮಿಕವಾಗಿ ಧ್ಯಾನಾವಸ್ಥೆಯಲ್ಲಿ ಹೊರಟು ಹೋದೆ. ಕೂತಾಗ ಅಲ್ಲಿ ಓಂ ಧ್ವನಿ ಮಾಡ್ತಿದ್ರು. ಓಂ ಧ್ವನಿ ಮಾಡೋಣ ಬಹಳ ಜನ ಅವರು ಸಾಕ್ಷಾತ್ಕಾರ ಮಾಡ್ತಿದ್ರು. ನನ್ನ ಅಕ್ಕಪಕ್ಕ ಕುಳಿತಿರೋ ಮಾತೆಯರು ನಾನು ಮಲಗಿಯುವುದನೆಂದು ತಿಳಿದರು. ನನ್ನ ಮಗ್ಗಲಾಗಿ ಏನು ಮಾತೆಯರು ಕೂತಿದ್ರಲ್ಲ, ಈಗ ಕುಮಾರಿ ಅದಳ, ಮನ್ಕೊಂದಾಳ, ಸಣ್ಣ ಮಗುವುದು ಅಂತ ತಿಳ್ಕೊಂಡ್ಬಿಟ್ರು. ಆದರೆ ಹೆಚ್ಚು ಸಮಯದಿಂದ ಒಂದೇ ಆಸನದಲ್ಲಿ ಸ್ಥಿರವಾಗಿ ಕುಳಿತಿರುವುದನ್ನು ನೋಡಿ ಕೆಲವರು ಗಮನ ನನ್ನ ಮೇಲೆ ಹೋಯಿತು. ನಾನು ಏಕಾಗ್ರ ಕೂತಿದ್ದೆ ಒಂದೇ ಕಡೆ. ಆದರೆ ನಾನಂತೂ ಸಂಸಾರದಿಂದ ದೂರ ಯಾವುದೋ ಬೇರೆ ಲೋಕದ ಅನುಭವ ಮಾಡುತ್ತಿದ್ದೆ. ಇಲ್ಲಿದ್ದಿದ್ದಿಲ್ಲ, ಅವರು ಬೇರೆ ಲೋಕದ ಅನುಭವ ಮಾಡ್ತಿದ್ರು. ನಾನೊಂದು ದೊಡ್ಡ ಸಭಾಗ್ರಹಣದಲ್ಲಿ ನೋಡಿದೆ. ಅಲ್ಲಿ ಏನು ನೋಡಿದೆ? ಅದರ ಅಲಂಕಾರ ಎಷ್ಟು ಸುಂದರವಾಗಿತ್ತೆಂದರೆ ಕಲಿಯುಗದ ಪ್ರಪಂಚದಲ್ಲಿ ಈ ರೀತಿ ಸ್ಥಳ ನೋಡಲು ಅಸಂಭವವಾಗಿತ್ತು. ಎಲ್ಲಿ ಕಲಿಯುಗದಲ್ಲಿ ಇಂಥ ಒಂದು ಸಭಾಗ್ರಹಣ ನೋಡಲಿಲ್ಲ. ಇಷ್ಟು ಸುಂದರ ಇತ್ತು. ವರ್ಣನೆ ಮಾಡ್ತಿದ್ದ ದಾದಿ. ಆ ಸುಂದರ ಸಭಾಗ್ರಹಣದಲ್ಲಿ ಕನಿಷ್ಠ 10 ವರ್ಷದ ವಯಸ್ಸಿನ ಇವ್ರಿಗೆ 9 ವರ್ಷ, ಇನ್ನೊಬ್ಬ ಮಗುವಿಗೆ 10 ವರ್ಷ, ಬಹಳ ಸುಂದರವಾಗಿ ಅಲಂಕಾರ ಮಾಡಿಕೊಂಡಿರುವ ಮೋಹನ ಮೂರ್ತಿ ಶ್ರೀಕೃಷ್ಣ ತನ್ನ ಬೆರಳಿನಿಂದ ನನ್ನ ಹತ್ತಿರ ಬಂದು ನರ್ತನೆ ಮಾಡು ಎಂದು ಸೂಚಿಸುತ್ತಿದ್ದರು. ಯಾಕಂದ್ರೆ ಇಲ್ಲಿ ವರ್ತನೆ ಅಂದ್ರೆ ಸಾಕ್ಷಾತ್ಕಾರ ಆಯಿತು. ಆ ಸಾಕ್ಷಾತ್ಕಾರ ಆದಾಗ ಅವರು ಕೃಷ್ಣನ ನೋಡ್ತಿದ್ರು. ಧ್ಯಾನಾವಸ್ಥೆಯಿಂದ ಕೆಳಗಿಳಿದು ನಾನು ಶರೀರದ ಅನುಭವ ಮಾಡಿದ ನಂತರ ನನ್ನ ಅಕ್ಕಪಕ್ಕ ಕುಳಿತಿರುವ ಮಾತೆಯರನ್ನು ನೋಡಿ ಭಯವಾಗಿ ಅಳಲು ಪ್ರಾರಂಭಿಸಿದೆ. ಅಲ್ಲ, ಏಕ್ದಮ್ ಸ್ವರ್ಗದಿಂದ ಬಂದು ಮಗ್ಗಲ್ದಾಗ ಅಕ್ಕಪಕ್ಕ ಮಾತೆ ನೋಡಿ ನನಗೆ ಅಳು ಬಂತು. ನನಗೇನೋ ಆಗಿದೆ ಎಂದು ಅವರೆಲ್ಲರೂ ನನ್ನನ್ನು ನೋಡ್ತಿದ್ದರು. ಅಂದರೆ ಒಮ್ಮೆ ಅಳ್ಳಕ್ಕೆ ಶುರು ಮಾಡಿತು ಮಗು. ಮತ್ತೊಬ್ಬರು ಮಾತೆಯರು ಕೂತವರೆಲ್ಲ ಅಂದ್ರೆ ಏನಾಯಿತು ಮಗುವಿಗೆ ಯೋಚಿಸಿದರೆ ನನ್ನ ಲೌಕಿಕ ತಾಯಿ ಹಾಗೂ ಅನ್ಯ ಸಂಬಂಧಿಗಳು ಬಹಳ ಪ್ರೀತಿಯಿಂದ ನೀನು ಏನನ್ನು ನೋಡಿದೆ? ಇವರು ಗಾಬರಾದರು, ಇವರು ಅಳ್ತಿದ್ರು. ಅವ್ರ ತಾಯಿ ಬಂದು ಮಗು ನೀ ಏನು ನೋಡಿದಪ್ಪ ಅಂಥೇಳಿ ಪ್ರೀತಿಯಿಂದ ಕೇಳ್ತಾಯಿದ್ರು. ನಾನೆಂದಿಗೂ ಶ್ರೀಕೃಷ್ಣನ ಮೂರ್ತಿಯ ಮೇಲೆ ವಿಶೇಷವಾಗಿ ಗಮನ ಕೊಟ್ಟಿರಲಿಲ್ಲ. ಕೃಷ್ಣ ಅಂದರೆ ಏನು ನನಗೇನು ಗಮನ ಇದ್ದಿದ್ದಿಲ್ಲ, ಅಥವಾ ಅವರ ಬಗ್ಗೆ ಯಾವುದೇ ಜ್ಞಾನವಿಲ್ಲದ ಕಾರಣ ಅವರು ಯಾರೆಂದೂ ವರ್ಣನೆ ಮಾಡಲು ಸಾಧ್ಯವಾಗಲಿಲ್ಲ. ಅವ್ರು ಯಾರದಾರ, ಏನದಾರ, ನನಗೆ ಗುರ್ತೇ ಇಲ್ಲ, ಅವ್ರು ನೋಡೇ ಇಲ್ಲ ಅಂತ ಹೇಳ್ತಿದ್ದಾದಿ. ಆದ ಕಾರಣ ಇನ್ನಷ್ಟು ಮಾತ್ರ ಹೇಳಿದೆ. ಏನೂ ಸುಂದರವಾಗಿ ಅಲಂಕಾರ ಮಾಡಿಕೊಂಡ ಬಹಳ ಚೆನ್ನಾಗಿದ್ದರು. ಇಷ್ಟೇ ಹೇಳಿದೆ. ಬಹಳ ಸುಂದರ ಇದ್ದರು, ಸುಂದರವಾಗಿಂತ ಅವರಿಗೆ ಬಟ್ಟೆ ಇತ್ತು, ಎಲ್ಲ ಅವರು ಚೆನ್ನಾಗಿದ್ದರು. ನನ್ನನ್ನು ಸೊನ್ನೆಯಿಂದ ಕರೀತಿದ್ದರು. ನನಗೆ ಕೈ ಸೊನ್ನೆಯಿಂದ ಅಂದರೆ ಇಶಾರ ಮಾಡಿ ಕರಿತಾ ಇದ್ದರು, ಬಾ ಅಂಥೇಳಿ.
ಎಂದು ಅನಿಶ್ಚಿತ ಭಾಷೆಯಲ್ಲಿ ಸರಿಯಾಗಿ ಹೇಳಲು ಬರದೆ ಸನ್ನೆಯಿಂದಲೇ ವರ್ಣನೆ ಮಾಡಿದೆ. ಹಿಂಗಿಂಗೆ ಅಂಥೇಳಿ ಮಾತಾಡ್ಲಕ್ಕೆ ದಾದೀಜಿಯವರು ಅಂದ್ರೆ 8 ವರ್ಷದ 9 ವರ್ಷದ ಮಗು ಅನುಭವ ಆಗ್ತಾಯಿತ್ತು, ಬಟ್ ಹೇಳ್ತಕ್ಕ ಆಗ್ತಾಯಿದ್ದಿಲ್ಲ. ಯಾಕಂದ್ರೆ ಒಮ್ಮಿಂದೊಮ್ಮಲಿ ಧ್ಯಾನದಿಂದ ಯಾರು ಬಂದುಬಿಡ್ತಾರಲ್ಲ ನೋಡಿ ಅವ್ರ ಬಾಯಿಂದ ಮಾತು ಬರೋದಿಲ್ಲ. ಯಾಕಂದರೆ ಅಲ್ಲಿ ಸೈಲೆನ್ಸ್ ಜಗತ್ತಿನಲ್ಲಿದ್ದು ಒಂದು ಸುಂದರ ಲೋಕದಲ್ಲಿದ್ದು ವಾಪಸ್ ಬಂದಾಗ ಅವ್ರಿಗೆ ಅನುಭವ ಆಗೋದಿಲ್ಲ. ಆದರೆ ನನ್ನ ಲೌಕಿಕ ತಾಯಿ ಗೀತೆ ಪಾರ್ಟಿಯಾಗಿದ್ದರು. ಅಂದರೆ ಗೀತಾ ಪಾರ್ಟಿ ಅಂತ ಒಂದಿತ್ತು, ಭಗವದ್ಗೀತೆ ಬಗ್ಗೆ ಓದ್ತಿದ್ರು ಅವರು ಅವರು ನನಗೆ ಶ್ರೀಕೃಷ್ಣ ಅಥವಾ ದೇವತೆಯ ಸಾಕ್ಷಾತ್ಕಾರವಾಗಿದೆ ಎಂದು ತಿಳಿದು ನನ್ನ ಮುಂದೆ ಶ್ರೀಕೃಷ್ಣ ಹಾಗೂ ಶ್ರೀರಾಮನ ಚಿತ್ರವನ್ನು ತಂದು ತೋರಿಸಿದರು. ಯಾರು? ದಾದಿಯ ತಾಯಿಯವರು ತೋರಿಸಿದರು. ಅವರು ಇವರೇ ಆಗಿದ್ದೀರಾ ಅಂತ ಕೇಳಿದರು. ಚಿತ್ರ ತೋರಿಸಿ ಹಿಂಗಿದ್ರನ್ನಂತ ಕೇಳಿದರು ಎಂದು ಕೇಳಿದರು. ನಾನು ಆ ಚಿತ್ರವನ್ನು ನೋಡಿ ಈ ದೇವತೆಗಳನ್ನು ಯಾವ ಚಿತ್ರಕಾರ ಮಾಡಿದ್ದಾರೆ, ಅದು ವಾಸ್ತವಿಕ ಚಿತ್ರವಂತೂ ಇರಲಿಲ್ಲ. ಯಾಕಂದ್ರೆ ಯಾರು ಮಾಡ್ಯಾರ ಗೊತ್ತಿಲ್ಲ ಈ ದೇವತೆದು, ಬಟ್ ಅದು ವಾಸ್ತವಿಕ ಚಿತ್ರ ಇದ್ದಿರಲಿಲ್ಲ. ಚಿತ್ರಕಾರನಂತೂ ನನ್ನ ಭಾವನೆಯಿಂದ ಯಾವ ರೀತಿ ಮಾಡಿರ್ಬೋದು, ತನ್ನ ಭಾವನೆಯಿಂದ ಮಾಡಿರ್ತಾನೆ, ಆ ರೀತಿಯಲ್ಲಿ ಮಾಡಿ ಪ್ರಕಟ ಮಾಡಿದ್ದರು. ಆ ಚಿತ್ರಕಾರರಂತೂ ಸಾಕ್ಷಾತ್ಕಾರ ಮಾಡುವರಾಗಿರಲಿಲ್ಲ. ಅಂದ್ರೆ ಇಲ್ಲಿ ಬಹಳ ಸೂಕ್ಷ್ಮ ಮಾತಾಡಿದ್ದು, ಯಾವ ಚಿತ್ರವನ್ನು ನೋಡಿದರೂ ಯಾರು ಮಾಡಿದರು ಸಾಕ್ಷಾತ್ಕಾರ ಏನೋದು ಗುರ್ತಿಲ್ಲ ಏನು. ಆದ ಕಾರಣ ಅವರ ಸತ್ಯವಾದ ಚಿತ್ರವನ್ನು ಮಾಡಲು ಸಾಧ್ಯವಿರಲಿಲ್ಲ. ಯಾಕಂದರೆ ಸತ್ಯುಗದಲ್ಲಿ ಬಾಬಾನು ಒಂದು ಸಲ ಮುಳ್ಳಿಗೆ ಹೇಳ್ಯಾರ. ಸತ್ಯುಗದಲ್ಲಿ ವತನದಲ್ಲಿ ಇವೆಲ್ಲ ಬಾಬನ ನಾವು ಚಿತ್ರ ನೋಡ್ತೀವಿ, ಲಕ್ಷ್ಮಣನ ಚಿತ್ರಗಳನ್ನು ನೋಡ್ತೀವಿ, ಬೇರೆ ಬೇರೆ ಚಿತ್ರ ನೋಡ್ತೀವಿ. ಇವೆಲ್ಲ ಸಾಕ್ಷಾತ್ಕಾರ ಮುಖಾಂತರ ಬಾಬೋರು ಕುಂಡ್ರಿಸಿ ಒಬ್ಬರು ವತನಕ್ಕೆ ಹೋಗಿ ಆ ಚಿತ್ರ ತೆಗೆದು ನೋಡಿ ಅದ್ರ ಮುಖಾಂತರ ಮಾಡಿಸಿದ ಚಿತ್ರಗಳನ್ನು. ಸ್ವಲ್ಪ ಹೋಲಿಕೆ ಇರ್ಬೋದು, ಆಗಿತ್ತಿಷ್ಟಂತ ಹೇಳಿದರು. ಆದರೆ ನನಗೆ ದಿವ್ಯ ದೃಷ್ಟಿಯ ಮೂಲಕ ವಾಸ್ತವಿಕ ರೂಪದ ಸಾಕ್ಷಾತ್ಕಾರವಾಗಿತ್ತು. ನೋಡ್ರಿ, ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಏನಾಗ್ತದಲ್ಲ ಅದು ಯಾವಾಗಲೂ ಶಾಶ್ವತ ಇರ್ತದೆ. ಕಣ್ಣಿಂದ ಏನು ನೋಡ್ತೀವೋ ಮರ್ತು ಬಿಡ್ತೀವಿ. ಅದರ ಹೋಲಿಕೆಯಲ್ಲಿ ಈ ಚಿತ್ರ ಸಂಪೂರ್ಣ ನಿರಸವಾಗಿ ಕಂಡು ಬಂದಿತ್ತು. ಈ ಚಿತ್ರ ಆ ಚಿತ್ರ ನೋಡಿ ನನಗೆ ಇದೇನೂ ಇಲ್ಲ ಅನ್ನಿಸ್ತು. ಆದರೆ ನೋಡಲು ಅವರ ಪೋಜು, ಭಂಗಿ, ಅವರ ಮುರುಳಿ ಮತ್ತು ವಸ್ತ್ರಗಳು ಚಿತ್ರದೊಂದಿಗೆ ಸ್ವಲ್ಪ ಹೋಲಿಕೆ ಆಗ್ತದೆ. ಕೃಷ್ಣನ ಅಲ್ಲಿ ಕೊಳಲು, ಅಲ್ಲಿ ಡ್ರೆಸ್ಸು, ಈ ಚಿತ್ರದಲ್ಲಿ ಡ್ರೆಸ್ಸು ನೋಡಿದ್ರೆ ಸ್ವಲ್ಪ ಹೋಲಿಕೆ ಆದಂತ ಅದು ಹೇಳಿದರು. ಆದ್ದರಿಂದ ನಾನು ಹೇಳಿದೆ, ಹೌದು, ನಾನು ಇದೇ ರೀತಿ ಚಿತ್ರವನ್ನು ನೋಡಿದೆ. ಆದರೆ ಅವರು ಇದಕ್ಕಿಂತಲೂ ತುಂಬ ಸುಂದರವಾಗಿದ್ದರು ಹಾಗೂ ಅಲಂಕೃತವಾಗಿ ಆಕರ್ಷಣೀಯಮಯವಾಗಿ ಮೂರ್ತಿಯಾಗಿದ್ದರು. ಅವರನ್ನು ಹೋಲಿಸಿದರೆ ಈ ಚಿತ್ರ ಏನೂ ಅಲ್ಲ ಎಂದು ತಿಳಿಸಿದರು. ಅಂದರೆ ಇದು ಸಾಕ್ಷಾತ್ಕಾರ ಆಗಿದ ಮಾತುಗಳನ್ನು ದಾದಿ ವರ್ಣನೆ ಮಾಡಿ ಹೇಳಿದರು. ಈ ಪ್ರಕಾರದ ಸಾಕ್ಷಾತ್ಕಾರ ಹಲವು ಮಕ್ಕಳಿಗೆ ಮತ್ತು ದೊಡ್ಡ ಹಿರಿಯರಿಗೂ ಆಗುತ್ತಿತ್ತು. ಇದು ಬಹಳ ಜನರಿಗೆ ಆಗ್ತು. ಅದೆಲ್ಲ ವರ್ಣನೆ ಇಲ್ಲ ಇಲ್ಲಿ, ಬಟ್ ಈ ಪ್ರಕಾರ ವರ್ಣನೆ ಆಗ್ತಾಯಿತ್ತು ಅಂತ ಹೇಳ್ತಾರೆ. ನೋಡಿ, ಪರಮಾತ್ಮ ಭೂಮಿಗೆ ಬಂದಾಗ, ಪರಮಾತ್ಮ ಯಾವಾಗ ಭೂಮಿಗೆ ಬರ್ತಾನಲ್ಲ, ಪರಮಾತ್ಮನಿಗೆ ಬಹಳ ಜನ ಆಲ್ರೆಡಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿದ್ರು, ಸಾಕ್ಷಾತ್ಕಾರ ಅಂಥೇಳಿ ಅನೇಕ ತಪಸ್ವಿಗಳು, ಯೋಗಿಗಳು ಏನು ಮಾಡ್ತಿದ್ರು, ನನಗೆ ಸಾಕ್ಷಾತ್ಕಾರ ಆಗಲಿ, ಪರಮಾತ್ಮ ನೋಡ್ಬೇಕಂಥೇಳಿ ಅವರು ಕೆಲವು ವರ್ಷಗಳ ಕಾಲ ತಪಸ್ಸೆ ಮಾಡ್ತಿದ್ರು. ಕೆಲವು ಮಂದಿಗೆ ಸಾಕ್ಷಾತ್ಕಾರ ಆಗ್ತಿತ್ತು. ಅದನ್ನೂ ಏನು ಹೇಳ್ತಾರೆ ಶಿವಬಾಬರಲ್ಲಿ, ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವನ್ನು ನಾನೇ ಮಾಡಿಸ್ತೀನಿ. ಕೆಲವೊಂದು ಭಕ್ತರು ಏನಂತಾರೆ, ನೀನು ಸಾಕ್ಷಾತ್ಕಾರ ಆಗ್ಲಿಕ್ಕಂದ್ರೆ ನನ್ನ ದೇಹವನ್ನು ಬಿಡ್ತೀನಿ, ಪ್ರಾಣ ಕೊಡ್ತೀನಿ. ಅದಕ್ಕೆ ಅನೇಕರಿಗೆ ಗಣಪತಿ ಸಾಕ್ಷಾತ್ಕಾರ, ಅನೇಕರಿಗೆ ಶಂಕರನ ಸಾಕ್ಷಾತ್ಕಾರ, ಅನೇಕರಿಗೆ ಹನುಮಾನನ ಸಾಕ್ಷಾತ್ಕಾರ ಆಗ್ತಿತ್ತು. ಯಾಕಂದರೆ ಪರಮಾತ್ಮನಿಗೆ ತನ್ನ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸ್ಬೇಕಲ್ಲ, ಅದೇ ರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಿದ್ರು. ಮಂದಿ ಏನು ತಿಳ್ಕೊಂಡ್ರು, ಇವರೇ ಗಣಪತಿ. ಹಿಂಗೆ ಗಣಪತಿಗಿನ ಸಾಕ್ಷಾತ್ಕಾರ ಮಾಡಿಸಿದ್ದು ಶಿವಬಾಬಾನೇ, ಗಣಪತಿ ಅದು ಆ ರೂಪದಲ್ಲಿ ಮಾಡಿದ್ದು. ಅದಕ್ಕೆ ಇಲ್ಲಿ ಭಕ್ತಿ ಮಾರ್ಗದ್ದು ಮತ್ತು ಜ್ಞಾನ ಮಾರ್ಗದ್ದು ಕೆಲವೊಂದು ಮೊದಲೇ ಟಚಿಂಗ್ ಆಗ್ತಿರ್ತವೆ. ಅದಕ್ಕೆ ಬಾಬಾ ಅವರು ದಾದಿ ತಮ್ಮ ವರ್ಣನೆಯನ್ನು ಹೇಳಿದರು. ಅವರೇ ಮುಂದೆ ಗುಲ್ಜಾರ್ ದಾದಿ 9 ವರ್ಷದವ್ರು ಬಂದವರು ಜಗತ್ತಿಗೆ ಇತಿಹಾಸವನ್ನು ಒಂದು ರಚನೆ ಮಾಡಿ, ಸಣ್ಣ ನಂದಿ, ಶಿವನ ಮಂದಿರದಲ್ಲಿ 2 ನಂದಿ ಇರ್ತವೆ. ಒಂದು ದೊಡ್ಡ ನಂದಿ ಇರ್ತದೆ, ಬ್ರಹ್ಮನ ಸ್ವರೂಪ. ಇನ್ನೊಂದು ನಂದಿ, ಸಣ್ಣ ನಂದಿ ಇರ್ತದೆ.
ಅದು ದಾದಿ ಗುಲ್ಜಾರ್ ದಾದಿ. ಮತ್ತು ಇನ್ನೊಂದು ಅರ್ಧನಾರೀಶ್ವರ ಅಂತ ಹೇಳ್ತಾರೆ, ಪರಮಾತ್ಮನಿಗೆ ಅರ್ಧನಾರೀಶ್ವರ ಅಂತ ಹೇಳ್ತಾರೆ. ಅಂದರೆ ಶಿವನ ಪರಮಾತ್ಮ ಎರಡು ರಥವನ್ನು ಪಡಿತಾರೆ, ಒಂದು ಬ್ರಹ್ಮ ಬಾಬಾನ ಶರೀರ ಪಡಿತಾರೆ, ಒಂದು ಗುಲ್ಜಾರ್ ದಾದಿ. ಗುಲ್ಜಾರ್ ದಾದಿಯವರು ಸುಮಾರು 92 ವರ್ಷ ಕಾಲ ತಮ್ಮ ಈ ಯಾತ್ರೆಯನ್ನು ಮುಗಿಸಿ 2021ರಲ್ಲಿ ಅವ್ಯಕ್ತ ಲೋಕದಲ್ಲಿ ಮತ್ತು ಲೀನಾಗಿ ಹೋದರು. ಅವರು ಮಾಡಿ ಇವತ್ತು ಅನುಭವವನ್ನು ನಾವೆಲ್ಲ ಕೇಳಿದೆವು. ಇದೇ ಪ್ರಕಾರವಾಗಿ ಅನೇಕರು ದಾದಿಗಳದ ಅನುಭವವನ್ನು ಅವರು ಹೇಳ್ತಾಯಿದ್ರು. ಬಟ್ ಅದರಲ್ಲಿ ಇಷ್ಟು ವರ್ಣನೆ ಇಲ್ಲ, ಯಾಕಂದ್ರೆ ಅಷ್ಟು ಇತಿಹಾಸದಲ್ಲಿ ಭಾಳ ಬರೆದಿರ್ತಾರೆ, ಅದೆಲ್ಲ ಆಗಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಪ್ರಕಾರವಾಗಿ ನಾವು ಹೊಸ ಹೊಸ ಮಾತುಗಳನ್ನು ದಿನಾಲೂ ಒಂದು ಜೀವನದ ಅದ್ಭುತ ಜೀವನ ಚರಿತ್ರೆಯಲ್ಲಿ ನೋಡೋಣ, ಜೊತೆಯಲ್ಲಿ ಅನುಭವ ಮಾಡೋಣ. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.